ಮ್ಯಾಮ್ ಇನ್ನು ವಾಕಿಂಗ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ವಾಕಿಂಗಲ್ಲಿ ಟ್ರೆಡ್ಮಿಲ್ ವಾಕಿಂಗ್ ಬೆಟರ್ ಆರ್ ಔಟ್ಸೈಡ್ ಪಾರ್ಕಲ್ಲಿ ವಾಕ್ ಮಾಡೋದು, ಯಾವುದನ್ನು ನೀವು ಪ್ರಿಫರ್ ಮಾಡ್ತೀರಾ, ಯಾವುದು ಬೆಸ್ಟ್ ಅನ್ಸುತ್ತೆ? ಓಕೆ, ವೆರಿ ಗುಡ್ ಕ್ವೆಶನ್. ತುಂಬ ಜನ ನನಗೆ ಮೆಸೇಜ್ ಮಾಡ್ತಿರ್ತಾರೆ, ಮ್ಯಾಮ್ ಐ ವಾಂಟ್ ಟು ಬೈ ಅ ಟ್ರೆಡ್ಮಿಲ್, ಐ ವಾಂಟ್ ಟು ಬೈ ಸೈಕಲ್ ವಿಚ್ ಇಸ್ ಬೆಸ್ಟ್ ಅಂತ. ನೀವು ಯಾವುದು ತೊಗೊಳ್ಬೇಡಿ, ಹೋಗಿ ವಾಕಿಂಗ್ ಮಾಡಿ ಆಚೆಗೆ. 1 ತಿಂಗಳು ಇರೋದಿಲ್ಲ ಅದು, ಬಾಕಿ ಎಲ್ಲ ಬಟ್ಟೆ ಹಾರಕ್ಕೆ ಅದು ಇದು ಸಾಮಾನು ಇಡೋಕ್ಕೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಮೊನ್ನೆ ನಾನು ಐ ವಾಸ್ ಪಾಸಿಂಗ್ ಸಬ್ಡೀಸ್ ಹೌಸ್, ಆ ಟ್ರೆಡ್ಮಿಲ್ ಎತ್ಕೊಂಡು ಹೋಗಿ ಬಾಲ್ಕನಿಲಿ ಇಟ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಒಂದು 4 ಬಟ್ಟೆ ಇದೆ. ಒಂದು ಫೋಟೋ ತೆಗೆದು ಪೋಸ್ಟ್ ಮಾಡಿ, ಅದಕ್ಕೆ ಟ್ರೆಡ್ಮಿಲ್ ತಗೋಬೇಡಿ, ನೀವು ಆಚೆ ಹೋಗಿ ವಾಕಿಂಗ್ ಮಾಡಿ, ಅದು ದುಡ್ಡು ಉಳಿಸ್ಕೊಂಡು ಯಾವುದೋ ಒಂದೇ ಒಳ್ಳೆ ಆಹಾರ ಲೈಕ್ ನಟ್ಸು ಅದನ್ನೆಲ್ಲ ತೊಗೊಂಡು ನೀವು ಸ್ಕಿನ್ ಇಂಪ್ರೂವ್ ಮಾಡಿಕೊಂಡು ಹಾರ್ಟ್ ಇಂಪ್ರೂವ್ ಮಾಡ್ಕೋಬೋದು. ವೈ ಟ್ರೆಡ್ಮಿಲ್ ಇಸ್ ನಾಟ್ ದ್ಯಾಟ್ ಗುಡ್. ಐ ಟೆಲ್ ಯು ವೆನ್ ಯು ಕ್ಯಾನ್ ಯೂಸ್ ಟ್ರೆಡ್ಮಿಲ್. ಓಕೆ, ಸೊ ಈ ಟ್ರೆಡ್ಮಿಲ್ ಇಸ್ ಅ ಪ್ಯಾಸಿವ್ ವರ್ಕೌಟ್, ಎಲೆಕ್ಟ್ರಿಕಲ್ಲಿ ಮೋಟರಲ್ಲಿ ಓಡ್ತಿರುತ್ತೆ ಅದು. ಸೊ ನಿಮ್ಮ ಶ್ರಮ ಕಡಿಮೆ. ಓಕೆ, ಆಟೋಮೆಟಿಕ್ ಆಗಿ ಹಿಂಗೆ ಹೋಗ್ತಾ ಇರುತ್ತೆ, ನೀವು ನಿಂತ್ಕೊಂಡ್ರು ಅದೇ ಹೋಗುತ್ತೆ. ಓಕೆ, ನೀವು ನಡೆದ್ರೆ ನಿಮ್ಮ ಶ್ರಮ ಜಾಸ್ತಿ, ಸೊ ಎನರ್ಜಿ ಬರ್ನ್ ಅದರಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಈ ಟ್ರೆಡ್ಮಿಲ್ ಅಲ್ಲಿ ಕ್ರೇಜಿ ಥಿಂಗ್ಸ್ ಮಾಡ್ತಾರೆ ಜಿಮ್ಮಲ್ಲಿ, ಹೀಗೆ ಇನ್ಕ್ಲೈನ್ಡು ಡಿಕ್ಲೈನ್ಡು, ಓಕೆ, ಫಾಸ್ಟ್, ಅದೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ಪ್ಲೀಸ್. ಈಗಂತೂ ಹಿಂಗೆ ಇಟ್ಕೊಂಡು ಲೋವರ್ ಬ್ಯಾಕಿಗೆ ಎಷ್ಟು ಪ್ರಾಬ್ಲಮ್, ಹಿಂಗಿದ್ರೆ ಇದಕ್ಕೂ ಪ್ರಾಬ್ಲಮ್. ಓಕೆ, ಕಾಲ್ಗೂ ಪ್ರಾಬ್ಲಮ್, ಮಂಡಿಗೆ ಪ್ರಾಬ್ಲಮ್, ಹಿಂಗಿಟ್ರೆ ಲೋವರ್ ಬ್ಯಾಕಿಗೆ ಪ್ರಾಬ್ಲಮ್. ಆ್ಯಂಡ್ ಡಬ್ಬ 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 ಅಂತ ಹಾರ್ಡ್ ಸರ್ಫೇಸ್ ಮೇಲೆ ಓಡ್ತಿರ್ತಾರೆ, ಏನೂ ಆಗೋದಿಲ್ಲ ಅಲ್ಲಿ, ಬರೀ ಇಂಜುರಿಗೆ ಜಾರಿ ಮಾಡಿಕೊಡ್ತಿದ್ದೀರಾ ಅಷ್ಟೇ. ನಿಮ್ಮ ಬಾಡಿಗೆ ಸ್ಟ್ರೆಸ್ ಮಾಡ್ತಿದ್ದೀರಾ, ಫ್ಲೈಟ್ ಆಫ್ ಫೈಟ್ ಮೋಡಿಗೆ ತೊಗೊಂಡು ಬರ್ತಿದ್ದೀರಾ. ಇದು ಫಸ್ಟ್ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ದೇಹದ ತೂಕ ಇಳಿಸ್ಬೇಕು ಅಂತ ಹೇಳಿದ್ರೆ ನನ್ನ ಪಿಕ್ಚರ್ ರಿಜಿಸ್ಟರ್ ಇದು ಕಡಿಮೆ ಮಾಡಿ ಅಂತ ವನಿತಾ ಅಶೋಕ್ ಅವರು ಹೇಳಿದ್ದಾರೆ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಸಿಂಪಲ್. ಓಕೆ, ಕಡಿಮೆ ಬಿಡಬೇಡಿ ಅಂತ ಹೇಳಿಲ್ಲ ನಾನು, ಅಲ್ರೈಟ್? ಸೊ ಅದು ಪ್ಯಾಸಿವ್ ವರ್ಕೌಟ್ ಆಗುತ್ತೆ. ನೀವು ಆಚೆ ಹೋಗಿ ಮಾಡೋದ್ರಿಂದ ನಿಮ್ಮ ಶ್ರಮ ಜಾಸ್ತಿ ಇರೋದ್ರಿಂದ, ಎಫರ್ಟ್ ಜಾಸ್ತಿ ಇರೋದ್ರಿಂದ ಯು ವಿಲ್ ಬರ್ನ್ ಮೋರ್ ಕ್ಯಾಲರೀಸ್ ಆ್ಯಂಡ್ ಯು ವಿಲ್ ವರ್ಕ್ ಆಲ್ ದ ಮಸಲ್ಸ್ ಆಪ್ಟಿಮಲಿ. ಓಕೆ, ಸೊ ಎಲ್ಲ ಮಸಲ್ಸು ವರ್ಕೌಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಲರಿ ಬರ್ನ್ ಜಾಸ್ತಿ ಆಗುತ್ತೆ. ಸೊ ಆ್ಯಂಡ್ ಆಫ್ ಕೋರ್ಸ್ ಫ್ರೆಶ್ ಏರ್ ಇಸ್ ಎನಿ ಟೈಮ್ ಬೆಟರ್. ಆ್ಯಂಡ್ ಒಳಗಡೆನೇ ಇದ್ದರೆ ದ ಸೇಮ್ ಅಟ್ಮಾಸ್ಫಿಯರ್, ದ ಸೇಮ್ ಇದು ಎಲ್ಲ. ಓಕೆ, ದ ಎನರ್ಜಿ ಈಸ್ ಓನ್ಲಿ ಡಿಫ್ರೆಂಟ್. ನೀವು ಆಚೆ ಹೋಗಿ ಫ್ರೆಶ್ ಏರ್, ಪಾರ್ಕ್ ಇದ್ದರೆ ಪಾರ್ಕ್ ಹತ್ರ ಹೋಗಿ ಒಳ್ಳೆ ಶೂಸ್ ಹಾಕ್ಕೊಳ್ಳಿ, ಸಾಕ್ಸ್ ಹಾಕ್ಕೊಳ್ಳಿ. ನಮ್ಮ ವಾಕಿಂಗ್ ಎಪಿಸೋಡು ಮಾಡಿದ್ದೀವಿ ಅಲ್ಲ, ಸೊ ಪ್ರೀವಿಯಸ್ ಎಪಿಸೋಡ್ಸ್ ಚೆಕ್ ಮಾಡಿ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ತೋರಿಸ್ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಸೊ ಇಷ್ಟು ಮಾಡಿ. ಆ್ಯಂಡ್ ವೆನ್ ಶುಡ್ ಯು ಯೂಸ್ ಟ್ರೆಡ್ಮಿಲ್? ಓಕೆ, ವಿಂಟರಲ್ಲಿ ತುಂಬ ಚಳಿ ಇದ್ದಾಗ ಆರ್ಥರೈಟಿಸ್ ಪೀಪಲ್ಗೆ ಆಚೆ ಹೋಗಿ ವರ್ಕೌಟ್ ಮಾಡೋಕೆ ಆಗೋದಿಲ್ಲ, ಕೋಲ್ಡ್ಗೆ, ವೀಸಿಂಗ್ ಇದ್ದವ್ರಿಗೆ ಆಗೋದಿಲ್ಲ. ನೀವು ವಿಂಟರ್ ಟೈಮು ಮತ್ತು ಅಫ್ಕೋರ್ಸ್ ಎವ್ರಿಬಡಿ ರೇನಿ ಸೀಸನ್. ಓಕೆ, ಎಕ್ಸರ್ಸೈಸ್ ಅಂತೂ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಅಲ್ಲ, ಸೊ ರೇನಿ ಸೀಸನಲ್ಲಿ ಮಾಡ್ಕೊಳ್ಳಿ. ಸೊ ಇದೆರಡರಲ್ಲಿ ದೀಸ್ ಆರ್ ದ ಬೆಸ್ಟ್ 2 ಸೀಸನ್ಸ್ ವಿ ಕ್ಯಾನ್ ಯೂಸ್ ದ ಟ್ರೆಡ್ಮಿಲ್ ಆರ್ ಸೈಕಲ್. ಸೊ ಟ್ರೆಡ್ಮಿಲ್ಗಿಂತ ಸೈಕಲ್ ಬೆಟರ್. ಯಾಕೆ ಗೊತ್ತಾ? ಇದು ಸೈಕಲಲ್ಲಿ ಶ್ರಮ ಜಾಸ್ತಿ ಇರುತ್ತೆ. ಹೌದು, ಪೆಡ್ಲ್ ಮಾಡ್ತಿರಲ್ಲ, ಶ್ರಮ ಜಾಸ್ತಿ ಇರುತ್ತೆ. ಈಗ ಸೈಕಲ್ಲು 2 ಥರ ಇರುತ್ತೆ. ಈ ಥರ ಪೆಡ್ಲಿಂಗ್ ಒಂದಿರುತ್ತೆ, ಅದು 90 ಡಿಗ್ರೀಸ್. ಡೋಂಟ್ ಟೇಕ್ ದಟ್, ನೀ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಈಗ ಬಕೆಟ್ ಸೀಟ್ ಥರ ಇರುತ್ತೆ, ಕಾಲು ಹಿಂಗೆ ಹೋಗುತ್ತೆ 45 ಡಿಗ್ರೀಸ್. ಅದು ಇಂಪಾರ್ಟೆಂಟ್, ಅದು ಒಳ್ಳೇದು. ಓಕೆ, ಸೇಮ್ ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಆ ರೆಸಿಸ್ಟೆನ್ಸ್ ಕೊಟ್ಟು ನೀವು ತುಳಿದ್ರೇನೆ ಅದು ಹಿಂಗೆ ಶ್ರಮ ಇರಬೇಕು. ಸುಮ್ಮನೆ ಲೂಸಾಗಿ ಇಟ್ಕೊಂಡು ಹಿಂಗೆ ಹಿಂಗೆ ಅಂದ್ಬಿಟ್ಟು ನಂಗೇನು ಆಗಲೇ ಇಲ್ಲ, ಇದು ವೇಸ್ಟ್ ಇದು ಅಂತ ಅನ್ನಂಗಿಲ್ಲ. ಓಕೆ, ಅದು ರೆಸಿಸ್ಟೆನ್ಸ್ನ ಟೈಟ್ ಮಾಡಿಕೊಂಡು ಪೆಡ್ಲ್ ಮಾಡಿ, ಆಗ ನೀವು ಎನರ್ಜಿ ಇದು ಕ್ಯಾಲರಿ ಬರ್ನ್ ಮಾಡ್ತಿದ್ದೀರಾ, ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ. ಸೊ ಹಾಗೆ ಕ್ಯಾಲರಿ ಬರ್ನ್ ಮಾಡ್ಕೋಬಹುದು. ಸೊ ಬಿಟ್ವೀನ್ ಟ್ರೆಡ್ಮಿಲ್ ಆ್ಯಂಡ್ ವಾಕಿಂಗ್ ಔಟ್ಸೈಡ್ ಇಸ್ ಬೆಸ್ಟ್. Between treadmill and cycle is best. Better investment. Okay? Okay. Yes. Thank you so much. ಇವತ್ತು ಎಪಿಸೋಡಲ್ಲಿ ಏನು ಫ್ಯಾಟನ್ನ ಹೇಗೆ ಕರಗಿಸ್ಕೊಳ್ಬೇಕು ಮತ್ತು ಇದನ್ನು ಕಮ್ಮಿ ಮಾಡಬೇಕು, ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾದ ಮಾಹಿತಿನ ತಿಳಿಸ್ಕೊಟ್ರಿ. ಹಾಗೆ ವಾಕಿಂಗ್ ಯಾವುದು ಬೆಸ್ಟ್ ಅಂತ, ಆ್ಯಕ್ಚುಲಿ ಪರ್ಫೆಕ್ಟ್ ಯಾವುದು ಸೈಕ್ಲಿಂಗ್ ಆರ್ ಟ್ರೆಡ್ಮಿಲ್ ಆರ್ ಔಟ್ಸೈಡ್ ವಾಕಿಂಗ್, ಯಾವ್ಯಾವ ಟೈಮಲ್ಲಿ ಯಾವ್ದು ಬೆಸ್ಟ್ ಅಂತ ಬಹಳ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಗೊತ್ತಾಯ್ತಲ್ವಾ? ನಿಮಗೆ ಇಷ್ಟವಾದ ಬಟ್ಟೆನ ನೀವು ಹಾಕೋಬೇಕು. ಹಾಗೆ ವಾಕಿಂಗಲ್ಲಿ ಯಾವುದು ಬೆಸ್ಟ್, ಟ್ರೆಡ್ಮಿಲ್, ಸೈಕ್ಲಿಂಗ್ ಆರ್ ಔಟ್ಸೈಡ್ ವಾಕಿಂಗ್ ಅಂದರೆ ಫಸ್ಟ್ ಮ್ಯಾಮ್ ಪ್ರಿಫರ್ ಮಾಡೋದು ಔಟ್ಸೈಡ್ ವಾಕಿಂಗ್ ಆ್ಯಂಡ್ ದೆನ್ ಟ್ರೆಡ್ಮಿಲ್. ಈ ಥರ ಮ್ಯಾಮ್ ಏನು ಪ್ರಿಫರ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನೀವು ಹೆಲ್ದಿ ಆಗಿರ್ತೀರಾ, ಹಾಗೆ ಬ್ಯೂಟಿಫುಲ್ ಆಗು ಕಾಣಿಸ್ತೀರಾ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಹಾಗೆ ಇನ್ನಷ್ಟು ಬ್ಯೂಟಿಫುಲ್ ಟಿಪ್ಸ್ಗಾಗಿ ವಿಸ್ತಾರ ಹೆಲ್ಪ್ಲೆಸ್ ಯೂಟ್ಯೂಬ್ ಚಾನಲ್ನ ತಪ್ಪದೆ ಫಾಲೋ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.